ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಿರ್ಗಾಡ್ಲಿಕ್ಕೆ ಹೋಗ್ತಿದ್ದೀನಿ. ತಿರ್ಗಾಡ್ಲಿಕ್ಕೆ ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಿದ್ದೀನಿ. ಹಾಗೆ ಹೋಗ್ತಿದ್ದೀನಿ ಸಿಟಿ ಸೆಂಟರ್. ಮತ್ತೆ ಎಲ್ಲಿಗೆ ಎಲ್ಲಿಗೆ ಹೋಗುದು? ಜೋರು ಮಾತಾಡಿ. ಹಾಂ, ಬೀಚ್ ಅಂತ ಅವ್ರಿಗೆ ಮಾತಾಡ್ಲಿಕ್ಕೆ ಸಹ ಬರುದಿಲ್ಲ ಕ್ಯಾಮರಾದಲ್ಲಿ. ಬೀಚ್ ಹಾಗೆ ಹೋಗ್ತಿದ್ದೀನಿ. ಮತ್ತೆ ಈಗ ಅಲ್ಲಿಗೆ ಹೋಗಿ ಅಲ್ಲಿದ್ದೆಲ್ಲ ವಿಡಿಯೋ ತೆಗೆದು ಹಾಕ್ತೇನೆ. ನೋಡಿ ನೋಡಿ, ಇದುವೇ ನಮ್ಮ ಮೂಡುಬಿದ್ರೆ ಬಸ್ ಸ್ಟ್ಯಾಂಡ್. ಹೇಗೆ ಉಂಟು ನೋಡಿ, ಎಷ್ಟು ಬಸ್ ಉಂಟು ನೋಡಿ. ಇದು ಇಲ್ಲಿಗೆ ಎಲ್ಲ ಕಡೆಯಿಂದ ಬಸ್ ಬರ್ತದೆ. ಅಂದರೆ ಮಂಗಳೂರಿಂದ ಬಸ್ ಬರ್ತದೆ, ಕಿನಿಗೋಳಿಂದ ಬರ್ತದೆ, ಮುಲ್ಕಿಯಿಂದ ಬರ್ತದೆ, ಮತ್ತೆ ತುಂಬ ಕಡೆಯಿಂದ ಇಲ್ಲಿಗೆ ಬಸ್ ಬರ್ತದೆ. ಹಾಗೆ ನಾವೀಗ ಮಂಗಳೂರಿಗೆ ಹೋಗಬೇಕಾದ್ರೂ ಕೂಡ ಇಲ್ಲಿಂದ ಬಸ್ ಹಿಡಿಬೇಕಾಗ್ತದೆ. ನಮಗೆ ಮೈಟಲ್ಲಿ ಹಿಡಿಬೋದಿತ್ತು, ಆದರೆ ನಾವು ಇಲ್ಲಿಂದ ಡೈರೆಕ್ಟ್ ಕೂತ್ಕೊಂಡು ಹೋಗಂತ ಮಂಗಳೂರಿಗೆ ಇಲ್ಲಿಂದ ಬಸ್ ಹಿಡ್ಕೊಂಡು ಹೋಗ್ತೇವೆ. ನಾವೀಗ ಬಸ್ಸಲ್ಲಿ ಕೂತ್ಕೊಂಡಾಯ್ತು, ಇನ್ನು ಹೊರಡುವಂಥದ್ದು. ನೋಡಿ, ನಾವೀಗ ಹೊರಡಿದ್ವಿ. ಈಗ ಬಸ್ ಎಲ್ಲಿ ಉಂಟಂದ್ರೆ ವಿದ್ಯಾಗಿರಿ ಹತ್ರ ಉಂಟು, ಹೋಗ್ತಾ ಇದ್ದೇವೆ. ಆಮೇಲೆ ಈಗ ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ನಾವೀಗ ಬಸ್ ಹಿಡಿದು ಮಂಗಳೂರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಇಳಿದ ಜಾಗವೇ ಹಂಪನಕಟ್ಟೆಯಲ್ಲಿ ಇಳಿದು ಹೋಗ್ತಾ ಇದ್ದೇವೆ. ಮತ್ತೆ ನಡ್ಕೊಂಡು ಹೋಗುದು ನಾವು, ಅಂದ್ರೆ ರಿಕ್ಷಾ ಬೇಡ ಅಂತ, ಸ್ವಲ್ಪ ಇರೋದಲ್ಲ ಅದಕ್ಕೆ ಹೇಳಿ ನಡ್ಕೊಂಡು ಹೋದ್ವಿ 3 ಜನ. ಸ್ವಲ್ಪ ತರಲೆಲ್ಲ ಮಾಡ್ಕೊಂಡು ನಡ್ಕೊಂಡು ಹೋದ್ವಿ. ಹಾಗೆ ಈಗ ಸಿಟಿ ಸೆಂಟರ್ಗೆ ಬಂದ್ವಿ. ಮೊನ್ನೆ ತೋರಿಸಿದ್ದೇನೆ ಎಲ್ಲ ಪ್ಲೇಸ್ ಎಲ್ಲ ಇದೆಲ್ಲ. ನೋಡಿ ಹೇಗೆ ಉಂಟು ನೋಡಿ ಸಿಟಿ ಸೆಂಟರ್. ಈಗೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಮೊನ್ನೆ ಕ್ರಿಸ್ಮಸ್ ಟ್ರೀ ಇತ್ತು, ಈಗ ಲೈಬ್ರರಿ ಪುಸ್ತಕದ್ದೆಲ್ಲ ಇಡ್ತಾರೆ. ಅಂದ್ರೆ ಪುಸ್ತಕ ತುಂಬಾ ಉಂಟು ಅಲ್ಲಿ ಲೈಬ್ರರಿ. ನೋಡಿ ಇಲ್ಲಿ ನೋಡ್ಬೋದು, ರ್ಯಾಕ್ ಅಲ್ಲಿ ತುಂಬಾ ಪುಸ್ತಕ ಎಲ್ಲ ಇಟ್ಟಿದ್ದಾರೆ ಎಲ್ಲ. ಹಾಗೆ ನೀನು ನೋಡ್ಕೊಂಡು ನಾವು ಈಗ ಸೆಕೆಂಡ್ ಫ್ಲೋರ್ಗೆ ಅಂತ ಹೋಗ್ತಿದ್ದೇವೆ. ಸೆಕೆಂಡ್ ಫ್ಲೋರಿಗೆ ನನ್ನ ಫ್ರೆಂಡ್ಗೆ ಎಸ್ಕಲೇಟರ್ ಅಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಅಂತೆ. ಅಂದ್ರೆ ಫಸ್ಟ್ ಟೈಮ್ ಹೋಗುದವ. ಇನ್ನೊಬ್ಬನಿಗೆ ಗೊತ್ತುಂಟು, ಹೋಗಿದ್ದಾನೆ, ಅವನಿಗೆ ಗೊತ್ತುಂಟು. ಅದೇ ಇವನ್ಗೆ ಫಸ್ಟ್ ಟೈಮ್ ಬರುದಂತೆ. ಇವ ನೋಡಿ ಬ್ಲೂ ಶರ್ಟ್, ಅವನಿಗೆ ಮುಖ ತೋರಿಸ್ಲಿಕ್ಕೆ ಹೆದರಿಕೆ. ಹಾಗೆ ಅವನಿಗೆ ಹೆದರಿಕೆ ಅಂತೆ. ಹಾಗೆ ಅವನನ್ನು ಮತ್ತೆ ಧೈರ್ಯ ಮಾಡಿಸಿ ಎಸ್ಕಲೇಟರ್ ಅಲ್ಲಿ ಮೇಲೆ ತಂದದ್ದು. ಆಮೇಲೆ ನಾವು ಹಾಗೆ ಸುತ್ತಾಡಿಕೊಂಡು ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಎಂತ ಸಹ ಇರ್ಲಿಲ್ಲ ನೋಡ್ಲಿಕ್ಕೆ. ಅಂದ್ರೆ ಎಲ್ಲ ನೋಡಿದ್ದೆ, ನಾನೆಲ್ಲ ನೋಡಿದ್ದೆ ಇದ್ದದ್ದು. ಮಾತ್ರ ಎಲ್ಲ ಖಾಲಿ ಖಾಲಿ, ಇಡೀ ಸಿಟಿ ಸೆಂಟರ್ ಖಾಲಿ ಖಾಲಿ ಆಗಿತ್ತು ಎಲ್ಲ ಫುಲ್. ಅಂದ್ರೆ ಬೇಗ ಅಲ್ಲ, ಜನ ಇರುದಿಲ್ಲ ಅಷ್ಟು. ಬೇಗ ಹೋದ್ರೆ ಎಲ್ಲ ಜನ ಆಗುದು ಯಾವಾಗ ಅಂದ್ರೆ ಮಧ್ಯಾಹ್ನ ಮೇಲೆ 4 ಗಂಟೆ ಸಂಜೆ ಎಲ್ಲ ಫುಲ್ ರಶ್ ಇರ್ತದೆ, ತುಂಬಾ ಜನ ಇರ್ತಾರೆ. ಹಾಗೆಲ್ಲ ಅಂಗಡಿ ಓಪನ್ ಆಗುದು ಮಾತ್ರ, ಜಸ್ಟ್ ಓಪನ್ ಆಗುದು ಅಷ್ಟೇ. ಸಿಟಿ ಸೆಂಟರ್ ಒಂದು ಓಪನ್ ಆಗಿತ್ತು, ಮತ್ತೆ ಅಂಗಡಿ ಎಲ್ಲ ಓಪನ್ ಆಗುದಷ್ಟೇ. ನಾನೆಲ್ಲ ಸ್ವಲ್ಪ ಎಲ್ಲ ವಿಡಿಯೋ ತೆಗ್ದೆ, ನೋಡಿದೆ. ಅಲ್ಲೆಲ್ಲ ವಾಚ್ಮ್ಯಾನ್ ಎಲ್ಲ ಇದ್ರು, ತೆಗಿಬಾರ್ದಂತೆ ವಿಡಿಯೋ. ಅದು ಕೂಡ ವಾಚ್ಮ್ಯಾನ್ ಎಲ್ಲ ಇದ್ರು, ಸ್ವಲ್ಪ ಆಚೆ ಎಲ್ಲ ನೋಡಿಕೊಂಡು ತೆಗ್ದೆ. ಕೆಲವು ಶಾಪಲ್ಲೆಲ್ಲ ಆಫರ್ಸ್ ಎಲ್ಲ ನಡೀತಿತ್ತು. ಅಂದ್ರೆ ಕೆಲವು 40% ಆಫ್, 50% ಆಫ್ ಎಲ್ಲ. ಅಂದ್ರೆ ಇದು ಅಂಗಡಿ ಎಲ್ಲ ಉಂಟಲ್ಲ, ಹೇಗೆ ಅಂದ್ರೆ ಕರೆಕ್ಟ್ ಸಿಸ್ಟಮ್ಯಾಟಿಕ್ ಆಗಿ ಉಂಟು. ಒಂದು ಡ್ರೆಸ್ ಇದಾದ್ರೆ ನೆಕ್ಸ್ಟ್ ಸೂಟ್ ಕೇಸ್ ಇದೆ, ಅಂದ್ರೆ ಡ್ರೆಸ್ ಅನ್ನು ಸೂಟ್ ಕೇಸ್ ಅಲ್ಲಿ ಹಾಕೊಂಡು, ಮತ್ತೆ ಬ್ಯಾಗ್ ಇದು ನೋಡಿ, ನೆಕ್ಸ್ಟ್ ಸೂಟ್ ಕೇಸ್ ಇದು ಬಂತು ನೋಡಿ, ಅದಕ್ಕಿಂತ ಮುಂಚೆ ಬ್ಯಾಗ್ ಇದು ಬಂತು. ಹಾಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಉಂಟು. ತಗೊಂಡವರು ಹೇಗೆ ಫಸ್ಟ್ ಡ್ರೆಸ್ ತಗೊಳ್ತಾರೆ ನೋಡಿ, ಈಗ ಡ್ರೆಸ್ ಇದು ಬಂತು, ಅಂದ್ರೆ ಇದು ಬ್ಯಾಗಿ ಪ್ಯಾಂಟ್ಸ್, ಬ್ಯಾಗಿ ಡ್ರೆಸ್ಸಸ್ ಎಲ್ಲ. ಅಂದ್ರೆ ಫಸ್ಟ್ ಬ್ಯಾಗ್ ತಗೊಳ್ತಾರೆ, ಆಮೇಲೆ ಡ್ರೆಸ್ ತಗೊಳ್ತಾರೆ, ಆಮೇಲೆ ವಾಪಸ್ ಬ್ಯಾಗ್ ತಗೊಳ್ತಾರೆ, ವಾಪಸ್ ಡ್ರೆಸ್ ತಗೊಳ್ತಾರೆ. ಹಾಗೆ ಲೈನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಉಂಟು ಅದೊಂದು. ಆಮೇಲೆ ನಾವು ಸ್ಟ್ರೈಟ್ ಹೋದ್ವಿ. ಸ್ಟ್ರೈಟ್ ಹೋಗುವಾಗ ನಮ್ಗೆ ಕಂಡಿದ್ದೆ ಒಂದು ಒಳ್ಳೆ ಸೂಟ್. ನಾವು ಮೊನ್ನೆ ತೋರಿಸಿದ್ದೇನಂತೆ ಈ ಸೂಟನ್ನು ಕೂಡ. ಒಳ್ಳೆ ಸೂಟ್ ಉಂಟು, USA 1858 ಅಲ್ಲಿ ಆಡದಂತೆ. ಈ ಸೂಟ್ ಬಾರಿ ಒಳ್ಳೇದುಂಟು, ಚಂದ ಉಂಟಂತ ಅವರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅದನ್ನು ಸಪ್ರೇಟ್ ಆಗಿ ಇಟ್ಟಿದ್ರು. ಇದೆಲ್ಲ ಸೂಟ್ ಇದು ಡ್ರೆಸ್ 50% ಆಫ್ ಇತ್ತು. ಆಮೇಲೆ ನಾವು ನೆಕ್ಸ್ಟ್ ಡ್ರೆಸ್ಸಿದ ಅಂಗಡಿ ನೋಡಿದ್ವಿ. ನಮ್ಗೆ ಡ್ರೆಸ್ಸಿದ ಅಂಗಡಿ ನಾನು ನೋಡಿದ್ದೆ ಡ್ರೆಸ್ಸಿದ ಅಂಗಡಿ. ಬೈ 1 get 1 ಫ್ರೀ, ಬೈ 1 get 2, ಬೈ 2 get 2 ಫ್ರೀ, ಹಾಗೆ ಸಹ ಇರ್ತದೆ. ಆಮೇಲೆ ನೋಡಿದೆ ಮತ್ತೆ ಗೊತ್ತಿಲ್ಲ ಸರಿಯಾಗಿ. ಆಮೇಲೆ ಬ್ಯಾಗ್ ಇದ್ದು ನೋಡಿದ್ದೆ, ಬ್ಯಾಗ್ ಎಲ್ಲ ಹುಡುಗಿಯರಿಗೆಲ್ಲ ಒಳ್ಳೊಳ್ಳೆ ಬ್ಯಾಗ್ ಮಾಡಿ, ಚಂದ. ಹುಡುಗರದ್ದು ಬ್ಯಾಗ್ ಅಂದ್ರೆ ಅದು ಗೋನಿ, ಹರಿತ ಗೋನಿ, ಚೀರಾವ್. ಸ್ವಲ್ಪ ಡೋರ್ ಇದು ಸೈಡ್ ಅಲ್ಲಿ ಹೋದದ್ದು, ಡೋರೇ ಓಪನ್ ಆಯ್ತು ನನ್ಗೋಸ್ಕರ. ಹಾಗಾದ್ರೆ ನಾನು ಎಂತ ಹುಡುಗಿಯ ತನ್ನಷ್ಟಿಗೆ ಡೋರ್ ಓಪನ್, ದಟ್ಸ್ ಅ ಸೆನ್ಸರ್. ಆಮೇಲೆ ನಾವು ಎಲ್ಲ ಬ್ಯಾಗ್ ಎಲ್ಲ ನೋಡಿದ್ದು, ಚಂದದಿತ್ತು. ನಮ್ಗೆ ಶಾಕ್. ಹೇಳ್ತಿದ್ದೆ, ನೀನು ಇನ್ನು ಸ್ವಲ್ಪ ಒಳಗೆ ಹೋಗ್ತಿದ್ದೆ, ಇನ್ನು ಸ್ವಲ್ಪ ಆಚೆ ಹೋಗ್ತಿದ್ರೆ ಅಂತ. ಹಾಗೆ ಸೆಕೆಂಡ್ ಫ್ಲೋರ್ ಎಲ್ಲ ಸುತ್ತಾಡಿಕೊಂಡು ನಾವು ಹೋದದ್ದು ನೆಕ್ಸ್ಟ್ 3rd ಫ್ಲೋರಿಗೆ. ಇದೊಂದು ಒಳ್ಳೇದಲ್ಲ, ಮಾಲ್ ಅಲ್ಲೆಲ್ಲ ಸ್ಟೆಪ್ ಇಲ್ಲ, ಡೈರೆಕ್ಟ್ ಎಸ್ಕಲೇಟರ್ ಅಲ್ಲಿ ಹೋದ್ರೆ ಆಯ್ತು, ಖಾಲಿ ನಿಂತ್ರೆ ಆಯ್ತು. ಅದು ಅಷ್ಟಕ್ಕೆ ಹೋಗ್ತದೆ, ಅದು ಜಾಲಿ ಅಲ್ಲ. ಅಂತದೊಂದು ಕಾಲೇಜಲ್ಲೆಲ್ಲ ಸಹ ಮಾಡ್ಬೇಕಲ್ಲ, ಅದೊಂದು ಒಳ್ಳೇದು. ಮೇಲೆ ನಡಿಬೇಕಂತೆಲ್ಲ, ಸೀದಾ ಅದರಷ್ಟಕ್ಕೆ ಅದು ಹೋಗ್ತಾ ಇರ್ತದೆ. ನಾವು ಅದರಷ್ಟಕ್ಕೆ ನಿಂತ್ರೆ ಆಯ್ತು ಅಷ್ಟೇ. ಹಾಗೆ 3rd ಫ್ಲೋರ್ಗೆ ಬಂದ್ವಿ. 3rd ಫ್ಲೋರ್ ಅಲ್ಲಿ ನನ್ಗೆ ಅದೊಂದು ಅರ್ಥವೇ ಆಗಿಲ್ಲ. ಅದೆಂತ ಬ್ಯಾ 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 ಬ್ಯಾ
ಬ್ಯಾಗಿಟ್ ಅಂದ್ರೆ ಎಂತ ಅಂತ ಗೊತ್ತಾಗ್ಲಿಲ್ಲ. ನನ್ನ ಪ್ರಕಾರ ಬ್ಯಾಗ್ ಒಳಗೆ ಹಿಟ್ಟಾಗಿ ಕೊಡ್ತಾರ ಅಂತ, ಅದಕ್ಕೆ ಬ್ಯಾಗಿಟ್. ಇಷ್ಟು ನಾವು ಹೋದದ್ದೇ ಬ್ಯಾಗಿಟ್. ಅಲ್ಲಿಂದ ಸೀದಾ ನಾನು ಹೇಳಿದ್ದೆ ನನಗೆ ಒಂದು ಕೂಲಿಂಗ್ ಗ್ಲಾಸ್ ಆಗ್ಬೇಕಾ, ಕೂಲಿಂಗ್ ಗ್ಲಾಸ್ ಅಂತ. ಕೂಲಿಂಗ್ ಗ್ಲಾಸ್ ಅಲ್ಲ, ನನಗೆ ಒಂದು ಜಸ್ಟ್ ಒಂದು ಕನ್ನಡಕ ಬೇಕಂದ್ರೆ ಅದು ಕಣ್ಣಲ್ಲಿ ಉಳಿತದೆ ಕನ್ನಡಕ ಬೇಕಂತ ಹೇಳಿ ತಗೊಳ್ಳುವ ಅಂತ ಹೇಳಿದ. ಮತ್ತೆ ತಗೊಳ್ಳುವ ಅಂತ ಹೇಳಿ ಮತ್ತೆ ತಗೊಂಡು ಮತ್ತೆ ಬೇರೆ ಕಡೆಗೆಲ್ಲ ಹೋದ್ವಿ ಎಲ್ಲ. ಅಲ್ಲಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲೆಲ್ಲ ಸುತ್ತಾಡಿ ಅಲ್ಲಿ ಸ್ವಲ್ಪ ಅಲ್ಲಿ ತಿರ್ಗಾಡುದು ವಾಪಸ್ ಮೇಲೆ ಹೋಗುದು ಹಾಗೆ. ಈಗ ನಾವು ಹೋಗ್ತಿರೋದೇ ಥರ್ಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ ಇದೆಲ್ಲ ದರ್ಶನ ಆಯ್ತು. ಈಗ ಥರ್ಡ್ ಫ್ಲೋರ್ ದರ್ಶನ ತಗೊಳ್ಳಿಕ್ಕೆ ಮೇಲೆ ಹೋಗ್ತಾ ಇದ್ದೇವೆ. ನಾನ್ ನಿಮ್ಮೆಲ್ಲರ ದಕ್ಷನ್. ಈಗ ನಾವು ತಗೊಳ್ತೇನೆ ದರ್ಶನ. ನೋಡ ಮೇಲೆ ಹೋಗ್ತಾ ಇದ್ದೇವೆ. ಮೆಲ್ಲ ಹೋಗ್ತದೆ ಮಾರೆ, ಎಸ್ಕಲೇಟರ್ ಮೆಲ್ಲ ಹೋಗುದು, ಚೆನ್ನಾಗ್ತದೆ ನೋಡ್ರಿ ಹೋಗ್ಲಿಕ್ಕೆ ಅಂತ ಹೇಳಿ ಹಾಗೆ ಮೇಲೆ ಹೋದ್ವಿ. ನಮ್ಗೆ ಆ ಬೇಬಿ ಕಾರ್ ನೋಡುವಾಗ ತುಳುವಲ್ಲಿ ಒಂದು ಡೈಲಾಗ್ ನೆನಪಾಯ್ತು ನನಗೆ. ಬೇಬಿ ಕ್ಯಾಂಡಿ ಅಂತ ಹೇಳಿ ಅದೆಂತ ಗೊತ್ತುಂಟಾ? ಎಂಕಿತ್ತೆ ಬೇಬಿ ಶಾಲ್ ಬೇಬಿ ಪಡ್ಡ ಬಾಲೆ ಶೋರ್ ಪಡ್ಡ ಮಿ ಬಾಲ್ ಬೇಬಿ ಶೋರ್. ಇಂಗ್ಲಿಷ್ ಲಾಭ ಅಂತ ಬೇಬಿ ಶೋರ್ ಬಾಲೆ ಮಿ ಬಾಲ್ ಅತ್ತೆ. ಆಮೇಲೆ ನಾವೆಲ್ಲ ಸುತ್ತಾಡಿ ಮತ್ತೆ ಹೋದದ್ದು KFC ಗೆ ನಿಂಗ್ಲಿಕ್ಕೆ. ಅಲ್ಲಿ ಒಂದು ತಕೊಂಡ ಎಂತಂದು ಗೊತ್ತಿಲ್ಲ. ಮತ್ತೆ ಮೂರು ಪೆಪ್ಸಿ ಮತ್ತೆ ಅದು ಒಂದು ಚಿಕನ್ ರೈಸ್ ಫ್ರೈಡ್ ಅಂತ ತಕೊಂಡ. ಅದನ್ನು ತಿಂದುಕೊಂಡು ನಾವು ಹೋದದ್ದು ಸುಲ್ತಾನ್ ಬತ್ತೇರಿ. ಅಲ್ಲಿ ನಾವು ಬೋಟಲ್ಲಿ ಕುತ್ಕೊಂಡು ಸೀದಾ ಆಚೆ ಹೋದ್ವಿ. ನನ್ನ ಫ್ರೆಂಡ್ ಮುಂಚೆ ಹೇಳಿದೆ ಎಂತ ಗೊತ್ತುಂಟಾ? ಅದು ಎಂತ ಕಾಲಿ ಬೋಟಲ್ಲಿ ಸುತ್ತಾಡ್ಲಿಕ್ಕೆ ಅಂತೆ, ಕಾಲಿ ಒಂದು ರೌಂಡ್ ಓಡಿಸ್ತಾರೆ ಅಂತೆ, ಆಮೇಲೆ ಬಂದು ಅಲ್ಲಿ ಇಳಿಸ್ತಾರಂತೆ. ಅಷ್ಟೇ ಹೇಳಿದ. ಅದು 60 ರೂಪಾಯಿ ವೇಸ್ಟ್. ನಾವು ಹೇಳಿಸಿದ 60 ರೂಪಾಯಿ ವೇಸ್ಟ್ ಅಷ್ಟು ಮಾಡಿ ಇಷ್ಟಕ್ಕೆ 60 ರೂಪಾಯಿ ಅಂತ. ಆಮೇಲೆ ಗೊತ್ತಾಯ್ತು ಅದು ಸುಮ್ಮನೆ ಹೇಳಿದ ಅಂತ. ಎಷ್ಟು ಒಳ್ಳೆ ಸೀನರಿ ಉಂಟು ನೋಡಿ, ಎಷ್ಟು ಚಂದ ಉಂಟು ನೋಡಿ. ಈ ಸುತ್ತಲೂ ನೀರು, ಗುಡ್ಡ ಪ್ರದೇಶ, ಒಳ್ಳೆ ಸೀನರಿ. ಮತ್ತೆ ನಮ್ಮ ಇದು ನೋಡಿ, ಬೋಟ್ಗಳೆಲ್ಲ ನೋಡಿ ನಿಂತದ್ದು ಅಲ್ಲೆಲ್ಲ ಕಾಣ್ತದೆ, ಕೆಂಪು ಬೋಟ್ ಅದು. ಮತ್ತೆ ಈ ಸುಧೆಯನ್ನು ಗುರುಪ್ರಸುದೆ ಅಂತ ಕೂಡ ಹೇಳ್ತಾರೆ. ನಾನು ಮ್ಯಾಪ್ ಅಲ್ಲಿ ನಿನ್ನೆ ನೋಡಿದೆ, ಅದ್ರಲ್ಲಿ ಗುರುಪ್ರಸುದೆ ಅಂತ ಬಂದಿತ್ತು. ಅದು ಆಗಿರ್ಬೇಕು, ಗುರುಪುರದಿಂದ ಟಚ್ ಆಗುವಂತದ್ದು ಇದು ಗುರುಪುರ ಸುದೆ ಅಂದ್ರೆ ರಿವರ್, ಗುರುಪುರ ರಿವರ್ ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರು ಕೂಡ ಹಚ್ಚ ಹಸಿರು. ಮತ್ತೆ ವಾಪಸ್ ಒಂದು ಬ್ರಿಡ್ಜ್ ಆಗ್ತಾ ಉಂಟು ನೋಡಿ, ಅಲ್ಲಿ ಬ್ರಿಡ್ಜ್ ಆಗ್ತಾ ಉಂಟು, ನೀರಿನ ನಡುವಿಂದ ಬ್ರಿಡ್ಜ್ ಒಂದು ಹೋಗ್ತಾ ಉಂಟು. ಹೊಸ ಬ್ರಿಡ್ಜ್ ಕಟ್ತಿದ್ದಾರೆ. ಅಂದ್ರೆ ಏನಂದ್ರೆ ಅದು ಈ ಬೋಟ್ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಕೆಲವರಿಗೆ, ಹಾಗೆ ಒಂದು ಬ್ರಿಡ್ಜ್ ಕಟ್ತಿದ್ದಾರೆ. ಇನ್ನು ಬೋಟ್ ಅಲ್ಲಿ ಕೂಡ ಹೋಗ್ಲಿಕ್ಕೆ ಇಲ್ವ ಅಂತ ಆಗ್ತದೆ ನಂಗೆ ಡೌಟ್. ನೀರಲ್ಲೆಲ್ಲ ತುಂಬಾ ಜೆಲಿ ಫಿಶ್ ಮಾತ್ರ ತುಂಬಾ ಉಂಟು ನೀರಲ್ಲಿ, ತುಂಬಾ ಜೆಲಿ ಫಿಶ್ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಈಗ ಬೋಟ್ ನಿಲ್ಲಿಕ್ಕೆ ಬಂತು, ನಿಲ್ತಾ ಉಂಟು. ಈಗ ಇದು ಹತ್ತಿರ ಬಂತು, ನಮ್ಮ ದಡದ ಹತ್ತಿರ ಬಂತು ನೋಡಿ. ಈಗ ನಾವು ಡೆಸ್ಟಿನೇಷನ್ ಅಲ್ಲಿ ಇದ್ದೀವಿ. ಇದೇ ನಮ್ಮ ಬೀಚ್ ಡೆಸ್ಟಿನೇಷನ್. ಹೇಗೆ ನೋಡಿ, ಎಷ್ಟು ಚಂದ ನೋಡಿ ಡೆಸ್ಟಿನೇಷನ್. ನೋಡುವಾಗ ಒಂದು ಖುಷಿ ಆಗ್ತದೆ. ಯೋಗೇಶ್ ಭಾಯ್, ನಿಮ್ಮ ಅನುಭವ ಹೇಳ್ಬೋದಾ? ಹೇಗೆ ಆಗ್ತುಂಟು ನಿಮ್ಗೆ? ಪ್ಲೀಸ್ ಹೇಳ್ಬೋದಾ? ಪ್ಲೀಸ್ ಬನ್ನಿ. ಬಿಡ್ಲಿಲ್ಲ ಇವತ್ತು ಮಕ್ಕಳಾಟಿಗೆ ಇದ್ದು ಕೂಡ ಬಿಡ್ಲಿಲ್ಲ. ನಮ್ಮ ಯೋಗೇಶ್ ಭಾಯ್ ಇಲ್ಲಿ ಒಂದು ತುಂಬಾ ಸ್ಯಾಡ್ ಮೂಡ್ ಅಲ್ಲಿ ಮಲಗಿದ್ದಾರೆ. ಏನಂತ ನೋಡ ಯೋಗೇಶ್ ಭಾಯ್, ನೀವು ತುಂಬಾ ಸ್ಯಾಡ್ ಅಲ್ಲಿ ಇದ್ದೀರಿ. ಯಾಕೆ ಲವರ್ ಬಿಟ್ಟು ಹೋದ್ಲ ನಿಮ್ಮನ್ನು? ಏನಾದ್ರು ಮಾತಾಡಿ, ಎರಡು ಮಾತಾಡಿ. ನಿಕ್ಕಿಲ್ಲ ಕಿರಿಕಿರಿಯೇ ನಿದ್ರೆ ಪುನಃ ಮತ್ತೆ ನಿಕ್ಲೆ ಬಿಟ್ಟೆ ಬದು ಗಲಾಟೆ ಬೇರೆ ಪ್ಲೀಸ್ ಹೇಳಿ ಯೋಗೇಶ್ ಭಾಯ್, ನಿಮ್ಮ ಒಂದು ಎರಡು ಮಾತುಗಳು ನಮ್ಗೆ ಮೋಟಿವೇಶನ್ ಕೊಡ್ತಾರೆ. ಪ್ಲೀಸ್ ಹೇಳಿ ಬಾಯ್. ಎರಡು ವಿಷಯ ಹೇಳಿ ಬಾಯ್, ಎರಡು ವಿಷಯ ಬಾಯ್. ಇಲ್ಲಿ ಬನ್ನಿ ಬಾಯ್, ಏನಾದ್ರೂ ಒಂದು ಎರಡು ಮೋಟಿವೇಶನ್ ವಿಷಯ. ಹುಡುಗಿ ಬಿಟ್ಟು ಹೋದಕ್ಕೆ ಎಂತ ಮಾಡ್ಬೇಕು ಬಾಯ್? ಎಂತ ಮಾಡ್ಬೇಕು ಬಾಯ್? ಹುಡುಗಿ ಬಿಟ್ಟು ಹೋದ್ರೆ ಎಂತ ಮಾಡ್ಬೇಕು ಬಾಯ್? ಪ್ಲೀಸ್ ಹೇಳಿ ಬಾಯ್, ಹೇಳಿ ಬಾಯ್. ಯೋಗೇಶ್ ಭಾಯ್ ಪ್ಲೀಸ್ ಬಾಯ್. ಡೆಲ್ಲಿ ಬಾಯ್. ಅವ್ರು ಹೋದ್ರು ಬಾಯ್, ನಮ್ಗೆ ಸಿಕ್ತಿಲ್ಲ ಅವರು. ತುಂಬಾ ಒಂದು ಎಷ್ಟು ದೊಡ್ಡ ಕೈಟ್ ಇತ್ತು ಎಂದು ನೋಡ್ಲಿಕ್ಕೆ ಒಂದು ಖುಷಿ ಆಯ್ತು. ಎಲ್ಲ ಕೈಟುಗಳನ್ನ ನೋಡಿ ಎಲ್ಲ ಎಂಜಾಯ್ ಮಾಡಿ ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಬಂದ್ವಿ. ಎಲ್ಲ ತುಂಬಾ ಖುಷಿ ಆಯ್ತು. ಒಂದು ದಿನ ಹೇಗೆ ಹೋಯ್ತಂತವೇ ಗೊತ್ತಿಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೇನೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.